ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿರುವಂತಹದ್ದು. ಟೇಕ್ ಆಫ್ ಆದಾಗ ಟ್ಯಾಂಕ್ನಲ್ಲಿ 58,000 ಲೀಟರ್ ತೈಲ ಇತ್ತು. ಪೂರ್ಣ ತೈಲ ಇದ್ರೂ ಕೂಡ ತಾಂತ್ರಿಕ ದೋಷದಿಂದ ವಿಮಾನ ಪತನವಾಗಿರೋದು. ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ. ಫ್ಯೂಯಲ್ ಇರಲಿಲ್ಲ ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಬೆಂಕಿನೇ ಹತ್ಕೊಳ್ತಾ ಇರಲಿಲ್ಲ. ಚಾನ್ಸೇ ಇರಲಿಲ್ಲ ಆ ರೀತಿಯಾಗಿ ಬೆಂಕಿ ಆ ರೀತಿಯಾಗಿ ಕಾಣಿಸ್ಕೊಳ್ಳೋಕ್ಕೆ. ಟೇಕ್ ಆಫ್ ಆದಂಥ ಸಂದರ್ಭದಲ್ಲಿ ಲಂಡನ್ನಿಗೆ ಹೋಗಬೇಕಾಗಿದ್ದು ಅದು. ಅಷ್ಟೊಂದು ಫ್ಯೂಯಲ್ ಬೇಕಿತ್ತು ಅದಕ್ಕೆ. ಜೊತೆಗೆ ಏರ್ ಮಾರ್ಷಲ್ ಆಗಿರುವಂಥ ಮುರಳಿ ಸರ್ ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಅರುಣ್ ಸರ್. ವೆರಿ ಸ್ಯಾಡ್ ಅಲ್ಲ ಸರ್, ಇವತ್ತು ಬ್ಲ್ಯಾಕ್ ಡೇ ಅನಿಸ್ತಾ ಇದೆ. ಈ ಘಟನೆ ಏನು ಕಾರಣ ಆಗಿರುತ್ತೆ ಸರ್ ಈ ವಿಮಾನ ಪತನ ಆಗೋಕ್ಕೆ ಸರ್? ಅರುಣ್, ಬಹಳ ಇದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಿಜವಾಗ್ಲೂ ಸರ್. ಆಕ್ಚುಲಿ ಇದನ್ನ ಏರ್ಕ್ರಾಫ್ಟ್ ಬೋಯಿಂಗ್ 787-8 ಏನ್ ಏರ್ಕ್ರಾಫ್ಟ್ ಇದೆ ಅದಕ್ಕೆ ಒಳ್ಳೆ ಫ್ಲೈಟ್ ಸೇಫ್ಟಿ ರೆಕಾರ್ಡ್ ಇದೆ. ಅದಕ್ಕೆ ಯಾವ ತರ ಕ್ರಾಶ್ ಅಥವಾ ಇದು ಇನ್ಫ್ಲೈಟ್ ಸ್ನಾಕ್ಸ್ ಅಥವಾ ಇನ್ಫ್ಲೈಟ್ ಪ್ರಾಬ್ಲಮ್ಸ್ ಯಾವತ್ತೂ ಅದು ರಿಪೋರ್ಟ್ ಮಾಡಿಲ್ಲ. ನಾವು ಬಹುಟ್ 8-9 ವರ್ಷಗಳಿಂದ ನನಗೆ ಗೊತ್ತಿರೋ ಪ್ರಕಾರ ಏರ್ ಇಂಡಿಯಾ ಇದನ್ನ ಫ್ಲೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ ತರ ತೊಂದರೆನೂ ಆಗಿಲ್ಲ. ಇಂಟರ್ನ್ಯಾಷನಲ್ ರೂಟ್ಸ್ ಅಲ್ಲಿ ಇದನ್ನ 787-8 ನ ಅವರು ಡ್ರೀಮ್ ಲೈನರ್ ನ ಅವರು ಫ್ಲೈ ಮಾಡ್ತಾರೆ. ಆಮೇಲೆ ಅದು ಒಂದು. ಎರಡನೇದು ಅದಕ್ಕೆ GE2 ಟ್ವಿನ್ ಇಂಜಿನ್ ಏರ್ಕ್ರಾಫ್ಟ್ ಇದು. GE ಜನರಲ್ ಎಲೆಕ್ಟ್ರಿಕ್ ಇಂಜಿನ್. ಈ ಇಂಜಿನ್ಸ್ಗೆ ಯಾವ ತರ ಇಲ್ಲಿ ತನಕ ಯಾವ ತರ ತೊಂದರೆನೂ ಆಗಿಲ್ಲ. ಇಲ್ಲಿವರೆಗೂ ಇಂಥ ಇನ್ಸಿಡೆಂಟ್ ಆಗಿರ್ಲಿಲ್ಲ ಸರ್ ಆ ಇಂಜಿನ್ಗೆ? ಇಲ್ಲ, ಈ ಇಂಜಿನ್ಗೆ ಈ 787 ಇಂಜಿನ್ಸ್ಗೆ ಓಕೆ ಓಕೆ 787 ಇಂಜಿನ್ಸ್ಗೆ ಯಾವ ತರನು ಇನ್ ದ ಪಾಸ್ಟ್ ತೊಂದರೆ ಆಗಿಲ್ಲ. ಅದು ಕ್ಲೀನ್ ರೆಕಾರ್ಡ್ ಇದೆ ಅದಕ್ಕೆ. ಅದನ್ನ ಸೊ ಏರ್ಕ್ರಾಫ್ಟ್ ಇಂಜಿನ್ಸ್ ಆಮೇಲೆ ಸಿಸ್ಟಮ್ಸ್ ದೇ ಆರ್ ಇದು ಫೇರ್ಲಿ ಹೊಸ ಏರ್ಕ್ರಾಫ್ಟ್ ಆಗಿರೋದ್ರಿಂದ, ಹೊಸದು ಅಂದ್ರೆ ಅಬೌಟ್ 15 years ಓಲ್ಡ್ ಅಂತ ಇಟ್ಕೊಳ್ಳಿ. ಬಟ್ ಆಗಿರೋದ್ರಿಂದ ಯಾವ ತರ ಇಶ್ಯೂಸ್ ಇರಲಿಲ್ಲ ಈ ಏರ್ಕ್ರಾಫ್ಟ್. ಅದು ಒಂದು. ಎರಡನೇದು ಇವನು ಕ್ಯಾಪ್ಟನ್ ಅವನ್ಗೆ 8,200 hours ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಸಬರ್ವಾಲ್ಗೆ. ಆಮೇಲೆ ಆ ಕ್ಲೈವ್ ಕುಂದರ್ ಅವನು ಇದನ್ನ ಕೋ ಪೈಲಟ್, ಅವನಿಗೂ ಸಿಕ್ಕಾಬಿಟ್ಟೆ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಕೋ ಪೈಲಟ್ ಅವನು. ಅಂದ್ರೆ ದ ಫ್ಲೈಯಿಂಗ್ ಕ್ರೂ ಆರ್ ವೆರಿ ಗುಡ್. ಆಮೇಲೆ ಮೂರನೇದು ಇದನ್ನ ಏರ್ಕ್ರಾಫ್ಟ್ ಅಲ್ಲಿ ಇದನ್ನ ಅಹಮದಾಬಾದ್ ಇಂದ ಲಂಡನ್ಗೆ ಹೋಗಕ್ಕೆ ಅವರು ಏರ್ವರ್ತಿನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇಂಜಿನಿಯರ್ಸ್. ಏರ್ವರ್ತಿನೆಸ್ ಸರ್ಟಿಫಿಕೇಟ್ ಕೊಟ್ಟಾಗ ಎಲ್ಲಾ ಸಿಸ್ಟಮ್ಸ್ ಡಬಲ್ ಚೆಕ್ ಮಾಡಿ ಟ್ರಿಪಲ್ ಚೆಕ್ ಮಾಡಿ ಅದನ್ನ ಪೂರ್ತಿ ಪೈಲಟ್ ತೋರಿಸ್ಬಿಟ್ಟು ಅದಾದ್ಮೇಲೆ ಇದನ್ನ ಏರ್ವರ್ತಿನೆಸ್ ಸರ್ಟಿಫಿಕೇಟ್ ಕೊಡೋದು. ಅದಾದ್ಮೇಲೆ ಇದನ್ನ ಪೈಲಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಏರ್ಕ್ರಾಫ್ಟ್. ಸೊ ಇಷ್ಟೆಲ್ಲ ಇರುವಾಗ ಇದ್ದಕ್ಕಿದಂಗೆ ಏರ್ಕ್ರಾಫ್ಟ್ ಇನ್ನೂ ಟೇಕ್ ಆಫ್ ಆಗಿ 1 minute ಆಗಿಲ್ಲ. ಜಸ್ಟ್ ಅಬೌಟ್ 800 feet ಇದ್ರೊಳಗೆ 800 meters ಇದ್ರಲ್ಲಿ ಹೈಟ್ ಅಲ್ಲಿ ಅದು ಕೆಳಗೆ ಬಿದ್ದೋಗಿರೋದು. ಸ್ವಲ್ಪ ಇಟ್ ಇಸ್ ಅ ವೆರಿ ಸ್ಟ್ರೇಂಜ್ ಅಕರೆನ್ಸ್. ಇದಕ್ಕೆ 2 ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ ನನಗೆ. ಯಾವ್ಯಾವ ಸರ್? ನೀವು ತೋರಿಸಿರೋ ವಿಜುವಲ್ಸ್ ಪ್ರಕಾರ ಏರ್ಕ್ರಾಫ್ಟ್ ಅದು ಟೇಕ್ ಆಫ್ ರೋಲ್ ಆಯ್ತು. ರೋಲ್ ಆಗಿ ಅದನ್ನ ಲಿಫ್ಟ್ ಆಫ್ ಆಯ್ತು ರನ್ವೇ ಇಂದ. ಆಮೇಲೆ ಲಿಫ್ಟ್ ಆಫ್ ಆಗಿ ಸ್ವಲ್ಪ ದೂರ ಸ್ಟ್ರೇಟ್ ಇನ್ ಲೆವೆಲ್ ಹೋಯ್ತು, ಸ್ವಲ್ಪ ದೂರ. ಹೌದು ಹೌದು. ಆಮೇಲೆ ಪೈಲಟ್ ಏನ್ ಮಾಡ್ದ, ಒಂದು ಇದನ್ನ ಥ್ರಾಟಲ್ ನ ಕಂಟ್ರೋಲ್ ಸ್ಟಿಕ್ ನ ಅವನು ಹಿಂದೆ ತಗೊಂಬಂದ ಎಳ್ದ. ಕಂಟ್ರೋಲ್ ಸ್ಟಿಕ್ ಹಿಂದೆ ತಂದಾಗ ಏರ್ಕ್ರಾಫ್ಟ್ ಏನ್ ಮಾಡುತ್ತೆ, ಅದರ ಆಟಿಟ್ಯೂಡ್ ನೋಸ್ ಅಪ್ ಆಟಿಟ್ಯೂಡ್ ಆಗತ್ತೆ. ಅಂದ್ರೆ ಟೇಕ್ ಆಫ್ ಆಟಿಟ್ಯೂಡ್, ಕ್ಲೈಂಬಿಂಗ್ ಆಟಿಟ್ಯೂಡ್. ಅದು ಇನ್ನೂ ಕ್ಲೈಂಬ್ ಆಗೇ ಇಲ್ಲ, ಆಗ್ಲೇ ಏರ್ಕ್ರಾಫ್ಟ್ ಸ್ಟಾರ್ಟೆಡ್ ಗೋಯಿಂಗ್ ಡೌನ್. ಹೌದು ಹೌದು. ಆಮೇಲೆ ಇನ್ನೊಂದು ಅವನು ತನ್ನ ಅಂಡರ್ ಕ್ಯಾರೇಜ್ ರಿಟ್ರಾಕ್ಟ್ ಮಾಡಿಲ್ಲ. ಅಂಡರ್ ಕ್ಯಾರೇಜ್ ಎಕ್ಸ್ಟೆಂಡೆಡ್ ಕಂಡೀಷನ್ ಅಲ್ಲೇ ಅವನು ಕ್ರಾಶ್ಡ್. ಸೊ ಅಂಡರ್ ಕ್ಯಾರೇಜ್ ಅವನು ಎಕ್ಸ್ಟೆಂಡ್ ಮಾಡಕ್ಕೆ ಯಾವಾಗ ಸಾಧ್ಯ ಅಂದ್ರೆ ಅವನು ಸ್ವಲ್ಪ ಮಿನಿಮಮ್ ಇದನ್ನ ಅವನು ಸ್ಪೀಡ್ ಅಟೈನ್ ಮಾಡಬೇಕು. ಆ ಸ್ಪೀಡ್ ಏನು 200 knots 220 knots. ನಮಗೆ ಫೈಟರ್ ಏರ್ಕ್ರಾಫ್ಟ್ ಗೆಲ್ಲ ಇಸ್ ಅಬೌಟ್ 220 knots. ಇವ್ರದ್ದು ಯಾರು ಗೊತ್ತು, ಮೇ ಬಿ 150 ಅಥವಾ 180 knots. ಇದನ್ನ ಸ್ಪೀಡ್ ಅಟೈನ್ ಮಾಡಿದ್ರೆ ಇದನ್ನ ಟೇಕ್ ಆಫ್ ಸ್ಪೀಡ್ ಅವನೇನ್ ಮಾಡ್ತಾನೆ, ಇದು ಅಂಡರ್ ಕ್ಯಾರೇಜ್ ನ ರಿಟ್ರಾಕ್ಟ್ ಮಾಡ್ತಾನೆ. ಆಮೇಲೆ ಅವನು ಯಾವ ತರ ಕ್ಲೈಮ್ ಮಾಡ್ತಾನೆ, ಕ್ಲೈಮ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಆಕ್ಷನ್ ಅವನು ಟೇಕ್ ಆಫ್ ಫ್ಲಾಪ್ಸ್ ನ ಅವನು ಲೋವರ್ ಮಾಡ್ತಾನೆ. ಟೇಕ್ ಆಫ್ ಫ್ಲಾಪ್ಸ್ ಇರೋದು ಅಂಡರ್ ಕ್ಯಾರೇಜ್ ಲೆವೆಲ್ ಪಕ್ಕನೆ ಈ ಏರ್ಕ್ರಾಫ್ಟ್ ಅಲ್ಲಿ, ಬೋಯಿಂಗ್ ಅಲ್ಲಿ. ಅದನ್ನು ಲೋವರ್ ಮಾಡ್ತಾನೆ. ಸೊ ನಾವು ಈಗ ಇಂಜಿನ್ ಕೆಲಸ ಮಾಡ್ತಾ ಇದೆ, ಟೇಕ್ ಆಫ್ ಫ್ಲಾಪ್ಸ್ ಅವನು ಲೋವರ್ ಮಾಡಿದಾನೆ, ಏರ್ಕ್ರಾಫ್ಟ್ ಕ್ಲೈಂಬಿಂಗ್ ಆಟಿಟ್ಯೂಡ್ ಅಲ್ಲಿ ಹೋಗಿದೆ, ಆದ್ರೂ ಯಾಕೆ ಕ್ರಾಶ್ ಆಯ್ತು ಅನ್ನೋದು ಈಗ ಪ್ರಶ್ನೆ.
ಇದಕ್ಕೆ ಟೂ ಪಾಸಿಬಿಲಿಟೀಸ್, ಸ್ಪೆಕ್ಯುಲೇಷನ್ ಅಷ್ಟೇ. ಕೆಲವು ಸಾರಿ ಏನಾಗುತ್ತೆ, ಟೇಕ್ ಆಫ್ ಇದ್ರೊಳಗೆ ಆಟಿಟ್ಯೂಡ್ ನಲ್ಲಿ ದೇರ್ ಇಸ್ ಅ ಬರ್ಡ್ ಹೆಡ್. ಅಂದ್ರೆ ಈ ರನ್ವೇ ಇದನ್ನ ಎರಡೂ ಕಡೆ ರಾತ್ರಿ ಟೈಮು 1:39ಗೆ ಈ ಬರ್ಡ್ಸ್ ಏನ್ ಮಾಡುತ್ತೆ, ಎರಡೂನು ಇದನ್ನ ರನ್ವೇ ಎಡ್ಜ್ ಅಲ್ಲಿ ಕೂತಿರುತ್ತೆ. ಇದು ಸರ್ವೇ ಸಾಮಾನ್ಯ. ನಮ್ಮ ರನ್ವೇಸ್ ಅಲ್ಲೂ ಹಂಗೆ ಆಗುತ್ತೆ. ನಮ್ಮ ಯಾವ ರನ್ವೇಸ್ ನಾವು ಏರ್ಫೋರ್ಸ್ ಅಲ್ಲಿ ಆಪರೇಟ್ ಮಾಡ್ತೀವೋ ಹಂಗೆ ಬರ್ಡ್ಸ್ ಆರ್ ಆಲ್ವೇಸ್ ಸಿಟಿಂಗ್ ಆನ್ ದ ಎಡ್ಜ್ ಆಫ್ ದ ರನ್ವೇ ಆನ್ ಐದರ್ ಸೈಡ್. ಸೊ ಆಗ ಏರ್ಕ್ರಾಫ್ಟ್ ಅದನ್ನ ಟೇಕ್ ಆಫ್ ರೋಲ್ ಅಲ್ಲಿ ಬಂದ್ರೆ ಅದು ಇದ್ದಕ್ಕಿದಂಗೆ ಹಾರ್ಬಿಟ್ಟು ಅದು ಇಟ್ ಗೆಟ್ಸ್ ಇಂಜೆಕ್ಟೆಡ್ ಇನ್ಸೈಡ್ ದ ಇಂಜಿನ್. ಫ್ಯಾನ್ ಮೋಡ್ ಅಂತ ಏನ್ ಹೇಳಿದ್ರೆ ಅಲ್ಲಿಗೆ ಅದು ಬಟ್ ಎರಡು ಇಂಜಿನ್ ಅಟ್ ದ ಸೇಮ್ ಟೈಮ್, ಇದು ಸ್ವಲ್ಪ ಇದು ನಂಬಕ್ ಆಗದೆ ಇರುವಂತಹ ಸಂಗತಿ. ಒಂದ್ ಇಂಜಿನ್ ಡೆಫಿನೆಟ್ಲಿ ಬರ್ಡ್ ಏಟ್ ಏನಾರು ಆಗಿದ್ರೆ, ಇನ್ನು ಸಿಂಗಲ್ ಇಂಜಿನ್ ಅಲ್ಲಿ ದ ಪೈಲಟ್ ಇಸ್ ಕ್ಲಿಯರ್ಡ್ ಫಾರ್ ಟೇಕ್ ಆಫ್ ಆನ್ 787-8 ತಗೊಂಡ್ ಬರ್ಬೋದು. ಸಿಂಗಲ್ ಇಂಜಿನ್ ಇಟ್ಕೊಂಡು ಅವನು ಈಗ ಕಂಟಿನ್ಯೂ ಅವನೇನ್ ಮಾಡಬೇಕು, ಅವ್ನಿಗೆ ಈಗ ಡೆಸ್ಟಿನೇಷನ್ ಹೋಗಕ್ಕಾಗಲ್ಲ, ಅವನು ವಾಪಸ್ ಟರ್ನ್ ಮಾಡಿ ಎಷ್ಟು ಕಮ್ ಬ್ಯಾಕ್ ಟು ಅಹಮದಾಬಾದ್. ಸೊ ಅಲ್ಲಿವರೆಗೂ ಅವಕಾಶ ಸಿಗುತ್ತೆ ಅವನಿಗೆ, ಕ್ಲೀನ್ ಆಗಿ ಲ್ಯಾಂಡ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಒಂದ್ ಇಂಜಿನ್ ಅಲ್ಲಿ. ಸಿಗುತ್ತೆ, ಆದ್ರೆ ಒಂದ್ ಇಂಜಿನ್ ಇದ್ರೆ. ಬಟ್ ಇದರಲ್ಲಿ ಎರಡು ಇಂಜಿನ್ ಹೊರಟಾಯ್ತಾ ಅದು ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಫ್ಲಾಪ್ಸ್, ಟೇಕ್ ಆಫ್ ಫ್ಲಾಪ್ಸ್. ಹೌದು, ಟೇಕ್ ಆಫ್ ಫ್ಲಾಪ್ಸ್ ಅವನ ಆಟಿಟ್ಯೂಡ್ ನೋಡಿದ್ರೆ, ಅವನು ಕ್ಲೈಂಬಿಂಗ್ ಆಟಿಟ್ಯೂಡ್ ನೋಡಿದ್ರೆ ಅವನು ಟೇಕ್ ಆಫ್ ಫ್ಲಾಪ್ಸ್ ನ ಅವನು ಲೋವರ್ ಮಾಡಿದಾನೆ ಅಂತ ಗೊತ್ತಾಗ್ತಾ ಇದೆ. ಮಾಡಿದ್ರಷ್ಟೇ ಅದು ಇದನ್ನ ಕ್ಲೈಂಬಿಂಗ್ ಆಟಿಟ್ಯೂಡ್ ಬರೋದು. ಆಗ ಒಂದು ಸಮಯ ಆ ಫ್ಲಾಪ್ಸ್ ಇದನ್ನ ಫ್ಲಾಪ್ಸ್ ಒಂಥರ ಮ್ಯಾಲ್ ಫಂಕ್ಷನ್ ಮಾಡಿದ್ರೆ ಅಥವಾ ಫ್ಲಾಪ್ಸ್ ಸ್ಟಕ್ ಆಗಿದ್ರೆ ಆಗ ಅವನಿಗೆ ದೇರ್ ಇಸ್ ಅ ಲಾಸ್ ಆಫ್ ಲಿಫ್ಟ್. ಇವತ್ತು ದ ಏರ್ಕ್ರಾಫ್ಟ್ ಹ್ಯಾಸ್ ಕ್ರಾಶ್ ಬಿಕಾಸ್ ಆಫ್ ಸಿವಿಯರ್ ಲಾಸ್ ಆಫ್ ಲಿಫ್ಟ್. ಆ ಲಿಫ್ಟ್ ಅವನಿಗೆ ಯಾವ ತರ ಅವನಿಗೆ ಸಿಗ್ಲಿಲ್ಲ ಅನ್ನೋದು ಈಗ ದಟ್ ಇಸ್ ಬಟ್ ಸಿಗ್ನಲ್ ಮೇಡೇ ಅಂತ ಹೋಯ್ತು ಅಂತ ಹೇಳ್ತಾರೆ ಸರ್ ETC. ಕರೆಕ್ಟ್ ಆಗಿ ಹೇಳಿದ್ರೆ ನೀವು, ಯಾವಾಗ ಅವನ್ಗೆ ತೊಂದರೆ ಆಗಿದೆ, ಅವನ್ಗೆ ಕ್ಲೈಂಬ್ ನಂದು ಏರ್ಕ್ರಾಫ್ಟ್ ಆಗ್ತಾ ಇಲ್ಲ ಅಂತ ಅವ್ನಿಗೆ ಅನಿಸ್ತು, ಯಾವಾಗ ನೋಸ್ ಡೌನ್ ಆಯ್ತು ನೋಡಿ, ನೀವು ವಿಜುವಲ್ಸ್ ಪ್ರಕಾರ ಅದು ಸ್ಲೈಟ್ಲಿ ನೋಸ್ ಆಫ್ ಆಟಿಟ್ಯೂಡ್ ಹೋಗಿ ಇದ್ದಕ್ಕಿದಂಗೆ ಕೆಳಗೆ ಹೊಟ್ಟೋಯ್ತು ನೋಸ್. ಹೌದು. ಸೊ ಆಗ ನೋಸ್ ಕೆಳಗೆ ಹೋಗಿ ಹಂಗೆ ಹೊಟ್ಟೋಯ್ತು, ಅದು ಸೀದಾ ಅದು ವೆಂಟೆಡ್ ಕ್ರಾಶ್. ಆ ಟೈಮಲ್ಲಿ ಅವನು ಮೇಡೆ ಅಂತ ಅವನು ಕಾಲ್ ಕೊಟ್ಟಿದ್ದಾನೆ. ಅದ್ರ ಮೀನಿಂಗ್ ಏನ್ ಸರ್, ಮೇಡೆ ಅಂದ್ರೆ? ಏರ್ಕ್ರಾಫ್ಟ್ ಇನ್ ಸಿವಿಯರ್ ಡಿಸ್ಟ್ರೆಸ್. ಸೊ ಅವನ್ಗೆ ಸಿವಿಯರ್ ಡಿಸ್ಟ್ರೆಸ್ ಅಂತ. ಆಮೇಲೆ ಸಿವಿಯರ್ ಡಿಸ್ಟ್ರೆಸ್ ಅಂತ ಕಾಲ್ ಅವ್ನ್ ಯಾಕೆ ಕೊಟ್ಟ, ಅವನ್ಗೆ ಕಾಕ್ಪಿಟ್ ಅಲ್ಲಿ ಅವನ್ಗೆ ಪೈಲಟ್ ಎದುರಿಗೆ ಆಮೇಲೆ ಕೋ ಪೈಲಟ್ ಎದುರಿಗೆ ಒಂದು ವಾರ್ನಿಂಗ್ ಪ್ಯಾನಲ್ ಇರುತ್ತೆ. ಆ ವಾರ್ನಿಂಗ್ ಪ್ಯಾನಲ್ ಎಲ್ಲ ರೆಡ್ ವಾರ್ನಿಂಗ್ಸ್ ಅವನ್ಗೆ ಬರ್ತಾ ಇದ್ರೆ ದೆನ್ ದರ್ ಇಸ್ ಅ ಸಿವಿಯರ್ ಡಿಸ್ಟ್ರೆಸ್. ಆಮೇಲೆ ಇನ್ನೊಂದು ಅವನ್ಗೆ ಅದಷ್ಟೇ ಅಲ್ಲ, ಅವನ ಹೆಡ್ಸೆಟ್ ಅಲ್ಲಿ ಅವನ್ಗೆ ಇನ್ನ ಬ್ಲಿಪ್ಸ್ ಬರಕ್ ಶುರು ಆಗುತ್ತೆ. ಇದು ಆಡಿಯೋ ವಾರ್ನಿಂಗ್ ಬರುತ್ತೆ. ಈ ಇದನ್ನ ಅಂಡರ್ ಕ್ಯಾರೇಜ್ ನಾಟ್ ಡೌನ್, ಫ್ಲಾಪ್ಸ್ ನಾಟ್ ಡೌನ್, ಇಂಜಿನ್ಸ್ ಇದನ್ನ ಸ್ವಿಚ್ ಆಫ್, ಇಂಜಿನ್ಸ್ ಫ್ಲೇಮ್ ಔಟ್, ಏನೋ ವೇರಿಯಸ್ ವಾರ್ನಿಂಗ್ಸ್. ಸೊ ಅವನ್ಗೆ ಬೇಕಾದಷ್ಟು ವಾರ್ನಿಂಗ್ ಸಿಗುತ್ತೆ ಪೈಲಟ್ಗೆ. ಬಟ್ ಅವನ್ಗೆ ವಾರ್ನಿಂಗ್ ಸಿಕ್ಕಿ ಅವನ ಕೈಲಿ ಏನು ಆಕ್ಷನ್ ಆಗ್ತಾ ಇದ್ರೆ ದೆನ್ ದ ಏರ್ಕ್ರಾಫ್ಟ್ ಇಸ್ ಇನ್ ಸಿವಿಯರ್ ಡಿಸ್ಟ್ರೆಸ್. ಅಲ್ಲ, ಆ ಸಂದರ್ಭದಲ್ಲಿ ಎಲ್ಲರಿಗೂ ಮೆಸೇಜ್ ಹೋದ್ರು ಯಾರು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲ್ವಲ್ಲ ಸರ್? ಯಾರು ಏನು ಮಾಡೋ ಪರಿಸ್ಥಿತಿ ಇಲ್ಲ. ಇಟ್ ಇಸ್ ಅ ಸಿವಿಯರ್ ಡಿಸ್ಟ್ರೆಸ್, ಅದೇ ಆಗಿರೋದು. ಸೊ ಈಗ ಆಕ್ಚುಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಆಗಿರ್ಬೋದು ಅಥವಾ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಆಗಿರ್ಬೋದು, ಅದರಿಂದ ಸಮ್ ಕ್ಲೂ ಸಿಗ್ಬೋದು. ಮೋಸ್ಟ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಈ ತರದ್ ಏನಾದ್ರು ಒಂದು ಇನ್ಸಿಡೆಂಟ್ ಆದ್ರೆ ಫಸ್ಟ್ ಥಿಂಗ್ ಪೈಲಟ್ ಮಾಡೋದು ಅವನ ಕೋ ಪೈಲಟ್ ಹೇಳ್ತಾನೆ, ಪುಟ್ ದ ಫ್ಲಾಪ್ಸ್ ಡೌನ್ ಆರ್ ಇದನ್ನ ಪುಷ್ ದ ಥ್ರಾಟಲ್ ಫಾರ್ವರ್ಡ್, ವಿ ಆರ್ ಗೋಯಿಂಗ್ ಡೌನ್, ಏನೋ ಒಂದು ಅದೆಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಇರುತ್ತೆ ಸರ್? ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಲ್ಲಿ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಅಲ್ಲಿ ಕಾಕ್ಪಿಟ್ CVR ಅಲ್ಲಿ ಇರುತ್ತೆ. ಆದ್ರೆ ಇದರಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಅಲ್ಲಿ ನಾವು ಬ್ಲಾಕ್ ಬಾಕ್ಸ್ ಅಂತ ಕರಿತೀವಿ. ಇಟ್ಸ್ ಅ ಫ್ಲೈಟ್ ಡೇಟಾ ರೆಕಾರ್ಡರ್. ಅದರಲ್ಲಿ ಏರ್ಕ್ರಾಫ್ಟ್ ಪ್ಯಾರಾಮೀಟರ್ಸ್ ಫುಲ್ ರೆಕಾರ್ಡ್ ಆಗಿರುತ್ತೆ. ಆಗ ಅದ್ರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕೆ ಏರ್ಕ್ರಾಫ್ಟ್ ಕ್ಲೈಂಬ್ ಆಗ್ಲಿಲ್ಲ, ಯಾಕೆ ಅದು ಇದ್ದಕ್ಕಿದಂಗೆ ನೋಸ್ ಡೌನ್ ಆಯ್ತು. ಅದೆಲ್ಲ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅಲ್ಲ, ಅಲ್ಲಿ ಪೂರ್ತಿ ಅಗೇನ್ಸ್ಟ್ ಇದು ಇದನ್ನ ಪ್ಲಾಟೆಡ್ ಅಗೇನ್ಸ್ಟ್ ಟೈಮ್ ಆನ್ ದ ಎಕ್ಸ್ ಆಕ್ಸಿಸ್ ಎಲ್ಲ ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್. ಸೊ ಈಗ ಅವೆರಡನ್ನು ರಿಕವರ್ ಮಾಡಿ ಈಗ ದೇ ಹ್ಯಾವ್ ಟು ಫೈಂಡ್ ಔಟ್ ಏನಾಯ್ತು ಅಂತ. ಬಟ್ ಇನ್ನೊಂದು ಅರುಣ್, ಈ ತರ ಡ್ಯೂರಿಂಗ್ ಟೇಕ್ ಆಫ್ ಆಗ ಆ ಸಮಯದಲ್ಲಿ ಆಕ್ಸಿಡೆಂಟ್ ಆದ್ರೆ ಪ್ಯಾಸೆಂಜರ್ಸ್ ಬದುಕುಳಿಯೋದು
ದ ಚಾನ್ಸಸ್ ಆರ್ ಝೀರೋ. ಓಕೆ. ಸೊ ಅದಕ್ಕೆ ಇವತ್ತು 110 ರಿಪೋರ್ಟ್ ಆಗ್ತಾ ಇದೆ. ಆಮೇಲೆ ಕೆಲವು ನ್ಯೂಸಸ್ ಬರ್ತಾ ಇದೆ, ಇಲ್ಲ ಏರ್ಕ್ರಾಫ್ಟ್ ಇದನ್ನ ಇಂಜಿನಿಯರಿಂಗ್ ಸ್ಟಾಫ್ಗೆ, ಮೇಂಟೆನೆನ್ಸ್ ಸ್ಟಾಫ್ಗೆ ಯಾವುದೋ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಏರ್ ಇಂಡಿಯಾನವರು ಅಂತ. ಬಟ್ ಅದಕ್ಕೂ ಇದಕ್ಕೂ ಏನು ಕನೆಕ್ಷನ್ ಇದೆಯೋ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ. ನನಗನ್ಸುತ್ತೆ ಕರೆಕ್ಷನ್ ಏನಿಲ್ಲ, ಬಿಕಾಸ್ ಅದೇ ಅನ್ಕನೆಕ್ಟೆಡ್ ಇರ್ಬೋದು. ಬಟ್ ವಾಟ್ ಎವರ್ ಇಟ್ ಇಸ್, ಇದನ್ನ ಇಂಥ ಸಮಯದಲ್ಲಿ 58,000 kilograms ಆಫ್ ಫ್ಯೂಲ್ ಇಟ್ಕೊಂಡು ಫುಲ್ಲಿ ಲೋಡೆಡ್ ಏರ್ಕ್ರಾಫ್ಟ್ ಕ್ರಾಶ್ ಆದ್ರೆ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಇಸ್ ಏರ್ಕ್ರಾಫ್ಟ್ ಕ್ಯಾಚಸ್ ಫೈರ್, ಬೋತ್ ಇಂಜಿನ್ಸ್ ಕ್ಯಾಚ್ ಫೈರ್. ಇದರಿಂದ ಫೈರ್ ಇಂದ ಇದನ್ನ ಉಳ್ಕೊಂಡ್ ಬರೋದು ಪ್ಯಾಸೆಂಜರ್ಸ್ಗೆ ಇಟ್ ಇಸ್ ಆಲ್ಮೋಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್. ಓಕೆ, ಥ್ಯಾಂಕ್ ಯು ಮುರಳಿ ಸರ್, ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.